ಅಂತೇಳಿ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾನೆ. ಇಲ್ಲಿವರೆಗೂ ಒಂದೊಂದು ಪ್ರೊಫೆಷನಲ್ ಇದ್ದ, ಈಗ ಅನ್ನ ಹಾಕುವಂತ ಕೆಲಸ ಮಾಡ್ತಾನೆ. ಆ ತಾಯಿ ಅನ್ನಪೂರ್ಣೇಶ್ವರಿ ನನ್ನ ತಮ್ಮ ಹೇಮಂತ್ಗೆ ಒಳ್ಳೇದು ಮಾಡಿ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ. HSR ಲೇಔಟ್ ಅಲ್ಲಿ ಇದೇನಿದೆ, HSR ಸೆಕ್ಟರ್ 6 ಅಂತ ಬರ್ತದೆ. ಇನ್ನು ಮುಂದಕ್ಕೆ ಇದು ಲ್ಯಾಂಡ್ ಮಾರ್ಕು ಟೋಸ್ಟ್ ಮಾಸ್ಟರ್ ಅಂತ ಒಂದು ಲ್ಯಾಂಡ್ ಮಾರ್ಕ್ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಯಾಕಂದ್ರೆ ಈ ಬೆಳಗ್ಗೆನೂ ಅಷ್ಟೇ ಒಂದು ಒಳ್ಳೆ ಪೂಜೆ, 4:15ಗೆ ಎದ್ದು ಒಂದು ಒಳ್ಳೆ ಪೂಜೆ ಮಾಡ್ಬಿಟ್ಟು ಒಳ್ಳೆ ಕೆಲ್ಸಗಳು ಶುರು ಮಾಡಿ ಬಂದ್ವಿ. ಒಳ್ಳೆ ದಿನ ಇದೊಂದು ಸ್ಮಾಲ್ ಕೆಫೆ ಓಪನ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಇವತ್ತು ಯಂಗ್ಸ್ಟರ್ಸ್ ಎಲ್ಲರೂ ಅಷ್ಟೇ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಇವರು ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ನಿಮ್ಗೆ ಗೊತ್ತಿದೆ, ಈ ಭಾಗದಲ್ಲೆಲ್ಲ ಒಂದು ಸ್ವಲ್ಪ IT ಒಂದು ಕ್ರೌಡ್ ಇರುವಂತ ಜಾಗ. ಈ ಸ್ಮಾಲ್ ಅದೇನೋ ಹೇಳ್ತಾರೆ ಗೊತ್ತಾ, ಈಸಿ ಸ್ನ್ಯಾಕ್ಸ್ ಅಂತ ಹೇಳಿ ಅಥವಾ ಕ್ವಿಕ್ ಸ್ನ್ಯಾಕ್ಸ್ ಅಂತ ಹೇಳಿ, ಆ ಥರ ಕ್ವಿಕ್ ಸ್ನ್ಯಾಕ್ಸ್ ಸಿಗುವಂತ ಜಾಗ ಟೋಸ್ಟ್ ಮಾಸ್ಟರ್ ಅಂತ ಹೇಳಿ. ಖಂಡಿತವಾಗ್ಲೂ ಎಲ್ಲರೂ ಬಂದು ಇಲ್ಲೊಂದು ಟೇಸ್ಟ್ ಮಾಡಬೇಕು, ಇಲ್ಲೊಂದ್ಸಲಿ ತಾವೆಲ್ಲರೂ ಒಂದು ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ನನ್ನ ತಮ್ಮನಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊತೀನಿ. ಆಯ್ತು, ಆಲ್ ದಿ ಬೆಸ್ಟ್. ಸರ್, ಮೊದಲನೇದಾಗಿ ಏನು ಉದ್ಯಮ ಸ್ಟಾರ್ಟ್ ಮಾಡ್ತಾರಲ್ಲ, ಯಾರ್ದೋ ಪ್ರೆಷರ್ಗೆ ಮಾಡಕ್ ಹೋಗ್ಬಾರ್ದು. ನಾನು ಬದುಕಬೇಕು ಅಂತ ಮಾಡಬೇಕು ಒಂದು. ಎರಡನೇದು ಬಂದು ನಾನು ಬದುಕೋದ್ರ ಜೊತೆಲಿ ಇನ್ನೊಂದಷ್ಟು ಜನಕ್ಕೆ ನಾನು ಉಟ್ಕೊಡ್ತೀನಿ ಅನ್ನೋದಾಗಬೇಕು. ಯಾಕಂದ್ರೆ ನಮ್ಮ ತಂದೆ ನಮ್ಗೆ ಹೇಳ್ಕೊಂಡು ಬರ್ತಾ ಇದ್ದು, ವ್ಯಾಪಾರ ನೀನೇನು ಮಾಡಬೇಕಾಗಿಲ್ಲ, ನಾವು ಮಾಡಿ ಒಂದು ಎಮ್ಮರವಾಗಿ ನಿಲ್ಸಿದೀವಿ. ನೀನ್ ಇವತ್ತು ಮಾಡ್ಬೇಕಾರೋ ದುಡ್ಡು ಮಾಡಕ್ ಮಾಡ್ಬೇಡ, ನಿನ್ ಜೊತೆಲಿ ಇರೋರ್ನ ಬದುಕ್ಸಕ್ಕೆ ಅಂತೇಳಿ ವ್ಯಾಪಾರ ಮಾಡುವಂತ. ಯಾಕಂದ್ರೆ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಾಗ ಅವ್ರಿದ್ರೆ ನಾವು ಇವತ್ತು ನಿಮ್ಗೆ ಗೊತ್ತಿರಬೇಕು, ಯಾವುದೇ ಒಂದು ಹಳಿ ಮೇಲೆ ಟ್ರೈನ್ ಹೋಗ್ತಾ ಇದೆ ಅಂದ್ರೆ, ಟ್ರೈನ್ ಅಂದ್ರೆ ಕರೆಯೋದೇನು, ಇಂಜಿನ್ ಪ್ಲಸ್ ಬೋಗಿಗಳನ್ನ. ಸೊ ಇಂಜಿನ್ ಒಬ್ಬ ಯಜಮಾನ ಆದ್ರೆ, ಬೋಗಿಗಳು ಸುತ್ತಾ ಇರುವಂತ ಒಂದು ಏನು ನಮ್ಮ ಬಿಸ್ನೆಸ್ ಬೆಳೆಸುವಂತ ನಮ್ಮ ಜೊತೆಲಿ ಇರುವಂತ ಒಂದು ಸೈನಿಕರು ಅಂತ ನಾನು ಕರಿತೀನಿ. ಅದೇ ರೀತಿ ಫುಲ್ಫಿಲ್ ಆಗ್ಬೇಕು ಅಂದ್ರೆ ಯಾವುದೇ ವ್ಯಾಪಾರ, ಯಾವತ್ತು ಕೆಲಸ ಮಾಡೋರಿಗೆ ಒಂದೇ ದಿನದಲ್ಲಿ ನಾನು ಸಾವುಕಾರ ಆಗ್ಬಿಡ್ತೀನಿ, ಒಂದೇ ದಿನದಲ್ಲಿ ಒಂದು 100 ಸೆಂಟರ್ ಮಾಡ್ತೀನಿ ಅನ್ನೋದು ತಪ್ಪು. ಬೇಬಿ ಸ್ಟೆಪ್ಸ್ ಅಂತ ಕರೀತಾರೆ ಗೊತ್ತಾ, ಹೆಜ್ಜೆ ನಿಧಾನವಾಗಿ ಇಡ್ತಾನೆ ಮುಂದಕ್ಕೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಅದೇ ಒಂದು ಗಿಡ ನೆಟ್ಟರು ಕೂಡ ನೀರು ಹಾಕ್ಬೇಕು, ಗೊಬ್ಬರ ಕೊಡಬೇಕು, ದನ ಕರು ಮೇಯ್ದಂಗೆ ನೋಡ್ಕೊಂಡಾಗ ಮಾತ್ರ ದೊಡ್ಡ ಎಮ್ಮರವಾಗಿ ಬೆಳೀತದೆ. ಆ ಎಮ್ಮರವಾಗಿ ಬೆಳೆಯುವಂತ ಒಂದು ಉದ್ದೇಶ ಇಟ್ಕೊಂಡು ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿ. ಪೇಷನ್ಸ್ ಇಟ್ಕೊಳ್ಳಿ, ಪೇಷನ್ಸ್ ಇಸ್ ಪವರ್ ಅಷ್ಟೇ.